ಪ್ರಚಾರದ ವಾಹನದಲ್ಲಿದ್ದವರಿಗೆ ಹಾರ ಹಾಕಿ ಇಳಿದು ಹೋದಂತಹ ವ್ಯಕ್ತಿ ಆತನ ಬಳಿ ಗನ್ನಿತ್ತು. ಜಯನಗರದ ಬೈರಸಂದ್ರದ ಪ್ರಚಾರದ ವೇಳೆ ಆತಂಕಕಾರಿ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಸಿಎಂ ರೋಡ್ ಶೋ ವೇಳೆ ನಡೆದಂತಹ ಭದ್ರತಾ ವೈಫಲ್ಯ ಇದು. ಗನ್ನನ್ನ ಇಟ್ಕೊಂಡಂತಹ ವ್ಯಕ್ತಿ ಸಿಎಂಗೆ ಹಾರವನ್ನ ಹಾಕಿದಾನೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜೇಬಿನಲ್ಲಿ ಆತ ಗನ್ನನ್ನ ಇಟ್ಕೊಂಡಿರುವಂತಹದ್ದು. ಆತ ವಾಹನದ ಮೇಲೇರಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಾರವನ್ನು ಹಾಕಲಿಕ್ಕೆ ಮುಂದಾಗಿರುವಂತಹದ್ದು. ಈ ಆತಂಕಕಾರಿ ಘಟನೆಗೆ ಇವತ್ತು ಬೆಂಗಳೂರು ಸಾಕ್ಷಿಯಾಗಿರುವಂತಹದ್ದು. ಬೆಂಗಳೂರು ದಕ್ಷಿಣದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸೌಮ್ಯ ರೆಡ್ಡಿ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರಿಗೆ ಹಾರವನ್ನು ಹಾಕ್ಲಿಕ್ಕೆ ಬಂದಂತಹ ವ್ಯಕ್ತಿ ಜೇಬಿನಲ್ಲಿ ಗನ್ನನ್ನ ಸಿಗಿಸ್ಕೊಂಡು ಬಂದಿದ್ದ. ಇದು ಭಾರೀ ಭದ್ರತಾ ವೈಫಲ್ಯವಾಗಿರುವಂಥದ್ದು. ರಕ್ಷಣೆಗೆ ಬಂದೂಕನ್ನ ಇಟ್ಕೊಂಡ್ರೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅದನ್ನ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತೆ. ಆದ್ರೂ ಕೂಡ ಈ ವ್ಯಕ್ತಿ ಬಂದೂಕನ್ನ ಜೇಬಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಹಾರವನ್ನು ಹಾಕ್ಲಿಕ್ಕೆ ಬಂದಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸಿಎಂ ಪ್ರಚಾರದ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿರುವಂತಹದ್ದು. ಈ ವ್ಯಕ್ತಿ ಯಾರು, ಈತನ ಬಳಿ ಗನ್ ಹೇಗೆ ಬಂತು, ಪೊಲೀಸರ ಗಮನಕ್ಕೆ ಬರಲಿಲ್ವಾ ಅಂತ? ಪ್ರೇಮ್, ಈ ವ್ಯಕ್ತಿ ಯಾರು ಅನ್ನುವಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಸಿಎಂ ಅವರು ಇಡೀ ದಿನ ಸೌಮ್ಯ ರೆಡ್ಡಿ ಅವರ ಪರ ಪ್ರಚಾರ ಮಾಡ್ತಿದ್ರು. ಬೈರಸಂದ್ರದ ಬಳಿ ಬದುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ನೇರವಾಗಿ ಸಿಎಂ ಅವರಿದ್ದಂತಹ ಕ್ಯಾಂಟರ್ ಮೇಲೆ ಹತ್ತಿ ಅವರಿಗೆ ಹಾರವನ್ನ ಹಾಕ್ತಾರೆ. ಅವರ ಸೊಂಟದಲ್ಲಿ ಪಿಸ್ತೂಲ್ ಇರುತ್ತೆ. ಆದ್ರೆ ಸಾವಿರಾರು ಜನ, ನೂರಾರು ಜನ ಪೊಲೀಸ್ ಇದ್ರು ಕೂಡ ಅದನ್ನ ಗಮನಿಸಿಲ್ಲ. ಒಂದು ವಿಚಾರ ಏನಂತಂದ್ರೆ, ಇದು ಪೊಲೀಸರ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿದೆ. ಯಾಕೆಂತಂದ್ರೆ ನೂರಾರು ಜನ ಪೊಲೀಸರು ಭದ್ರತೆಗೆ ಹಾಕಿದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕ್ಯಾಂಟರ್ ಮೇಲೆ ಹತ್ತಿ ಹಾರ ಹಾಕುವಂತ ಸಂದರ್ಭದಲ್ಲಿ ಅವನ ಸೊಂಟದಲ್ಲಿ ಗನ್ನಿದ್ರು ಕೂಡ ಪೊಲೀಸರು ಅವನ ವಿಚಾರಣೆ ಮಾಡಿಲ್ಲ. ಸೊ ಇದೆಲ್ಲ ಒಂದ್ ಕಡೆ ಪೊಲೀಸರ ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು. ಅವನ ಆಹಾರ ಹಾಕಿದ್ ಬಂದ್ಮೇಲೂ ಕೂಡ ಪೊಲೀಸರು ಅವನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ ಅಂತ ಅನ್ನುವಂತಹ ಅನುಮಾನಗಳು ಕಾಡುತ್ತೆ. ಒಂದ್ ವೇಳೆ ಲೈಸೆನ್ಸ್ ಇದ್ರು ಕೂಡ ಸಿಎಂ ಅವರ ಬಳಿ ಅದನ್ನ ತೆಗೆದುಕೊಂಡು ಹೋಗಿ ಆಹಾರ ಹಾಕಿದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಒಂದು. ಎರಡನೇದು, ಆ ವ್ಯಕ್ತಿ ಯಾರು, ಯಾಕಾಗಿ ಇದು ಪ್ರಚಾರ ಸಂದರ್ಭದಲ್ಲಿ ಅವನಿಗೆ ಹೇಗೆ ಕ್ಯಾಂಟರ್ ಮೇಲೆ ಹತ್ತಾ ಇದೆ ಎಲ್ಲದಕ್ಕೂ ಕೂಡ ಪೊಲೀಸರು ಉತ್ತರ ಕೊಡಬೇಕಾಗುತ್ತೆ. ಪ್ರೇಮ್, ಸೊಂಟದಲ್ಲಿ ಪಿಸ್ತೂಲನ್ನ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರ ಹಾಕಿದಂತಹ ವ್ಯಕ್ತಿ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಗಮನಕ್ಕೆ ಯಾಕೆ ಬರಲಿಲ್ಲ ಈ ವಿಚಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ನೋಡಿ, ಎಷ್ಟು ಬಹಿರಂಗವಾಗಿ ಆತ ಪಿಸ್ತೂಲನ್ನ ಸೊಂಟದಲ್ಲಿ ಸಿಕ್ಸ್ಕೊಂಡಿದ್ದಾನೆ. ಎಲ್ರಿಗೂ ಕೂಡ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ ಯಾಕೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಜೊತೆಗೆ ಆತ ರಕ್ಷಣೆಗೆ ಗನ್ನನ್ನು ಇಟ್ಕೊಂಡಿದ್ರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಅಥವಾ ಈ ರೀತಿ ಬಹಿರಂಗ ಸಮಾವೇಶದಲ್ಲಿ ವಿಸಿಟ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಅವರ ಕಣ್ತಪ್ಪಿಸಿ ಹೇಗೋದ ಅಂತ. ಅದಾದ ಮೇಲಾದ್ರೂ ಪೊಲೀಸರು ಆತ ಕೆಳಗಿಳಿದು ಬಂದ ಮೇಲೆ ಆತನನ್ನ ಇಟ್ಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡಬೇಕಿತ್ತು. ಅದನ್ನು ಕೂಡ ಮಾಡಿಲ್ಲ. ಜೊತೆಗೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಪಿಸ್ತೂಲ್ಗಳನ್ನ, ನಾಡಕ ಬಂದೂಕುಗಳನ್ನ ಇಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಲ್ಲವನ್ನೂ ಕೂಡ ಪೊಲೀಸರು ಸುಪರ್ದಿಗೆ ಪಡೀತಾರೆ. ಕಾರಣ, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಕಾರಣಕ್ಕೆ ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತಾ ಇದ್ದ ಹಾಗೆ. ಇಷ್ಟೆಲ್ಲ ಆದ್ರೂ ಕೂಡ ಆತ ರಾಜಾರೋಷವಾಗಿ ಸೊಂಟದಲ್ಲಿ ಪಿಸ್ತೂಲನ್ನ ಸಿಗಿಸ್ಕೊಂಡು ಕ್ಯಾಂಟರ್ ಅನ್ನ ಹತ್ತಿ ಯಾರ ಭಯವಿಲ್ಲದೇನೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾರವನ್ನು ಹಾಕ್ಲಿಕ್ಕೆ ಮುಂದಾಗ್ತಾನೆ. ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಪೊಲೀಸರ ಗಮನಕ್ಕೆ ಬರಲಿಲ್ವಾ? ಹಾಗಾದ್ರೆ ಭದ್ರತಾ ವೈಫಲ್ಯ ಆದ್ರೂ ಕೂಡ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿಎಂ ಬರ್ತಾರೆ ಅಂದ್ರೆ ನಾರ್ಮಲಿ ರಕ್ಷಣೆಯನ್ನ, ಟೈಟ್ ಸೆಕ್ಯೂರಿಟಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇನ್ನು ಪ್ರಚಾರ ಕಾರ್ಯದಲ್ಲಿ ಸಂದರ್ಭದಲ್ಲಿ ಸಾವಿರಾರು ಜನ ಇರ್ತಾರೆ.
ಅಲ್ಲಿ ಇನ್ನೂ ಕೂಡ ಕಟ್ಟುನಿಟ್ಟಿನ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿರ್ತಾರೆ.